ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಅನರ್ಹ. ಕಲಬುರಗಿಯಲ್ಲಿ ಸುಮಾರು 78,000ದಷ್ಟು ಒಟ್ಟು ಕಾರ್ಡ್ಗಳಿವೆ. ಬೆಂಗಳೂರಿಗಿಂತ ಕಲಬುರಗಿಯಲ್ಲೇ ಅನರ್ಹತೆ ಹೆಚ್ಚಿದೆ, ಅಂದ್ರೆ ಅಷ್ಟು ಕಾರ್ಡ್ಗಳಿವೆ. ಸೊ ಬೆಂಗಳೂರಿನಲ್ಲಿ ಹೆಚ್ಚಿನ ಕಾರ್ಡ್ಗಳಿದೆ ಅಂತ ನಾವು ಅಂದ್ಕೊಂಡಿದ್ವಿ, ಯಾಕಂದ್ರೆ ಜನಸಂಖ್ಯೆ ಬೆಂಗಳೂರಲ್ಲಿ ಜಾಸ್ತಿ ಇದೆಯಲ್ಲ ಅಂತ. ಬಟ್ ಬೆಂಗಳೂರಲ್ಲಿ ಹೆಚ್ಚಿನ IT ಪಾವತಿ ಮಾಡುವಂಥವ್ರ ಸಂಖ್ಯೆ ಕೂಡ ಹೆಚ್ಚಿದೆ ಆಬ್ವಿಯಸ್ಲಿ. ಆದರೆ ಜನಸಂಖ್ಯೆ ಅಂತ ನೋಡಿದಾಗ ಬೆಂಗಳೂರಲ್ಲೇ ಹೆಚ್ಚಿರ್ಬೋದೇನೋ ಅನ್ನೋ ಲೆಕ್ಕಾಚಾರ ಇತ್ತು. ನಮ್ಮ ಪ್ರತಿನಿಧಿ ಶಿವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವರಾಜ್, ಗಮನಿಸ್ತಾ ಇದ್ದೀವಿ BPL ಕಾರ್ಡ್ಗಳನ್ನ ಫಿಲ್ಟರ್ ಮಾಡುವಂಥ ಕೆಲಸ, ರಿಫೈನೇಷನ್ ಕೆಲಸ ಆಗ್ತಿದೆ ಈಗ. ಆದರೆ ಎಷ್ಟು ಸಂಖ್ಯೆ ಅನ್ನೋದು ಈಗ ಪ್ರಶ್ನೆ. ಅಶೋಕ್ ಅವರು ಕೂಡ ಆರೋಪ ಮಾಡಿದ್ರು ಸುಮಾರು 12 ಲಕ್ಷ ಕ್ಯಾನ್ಸಲ್ ಆಗುತ್ತೆ ಅಂತ. ಆದರೆ ಸರ್ಕಾರಿ ದಾಖಲೆ ಪ್ರಕಾರ ಸುಮಾರು 22 ಲಕ್ಷದಷ್ಟಿದೆ. ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತಾ ಶಿವರಾಜ್? ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಹಾರ ಇಲಾಖೆ ಕೂಡ ಈಗಾಗಲೇ ನೀವು ಹೇಳಿದಾಗೆ ಒಂದು ಲಿಸ್ಟನ್ನು ಫೈನಲ್ ಮಾಡಿರುವಂಥದ್ದು. ಅವಿನಾಶ್, ಈಗಾಗಲೇ ಎಲ್ಲ ಕಡೆ BPL ಕಾರ್ಡ್ ಹಂತ ಹಂತವಾಗಿ ರದ್ದು ಮಾಡ್ತಾ ಬರ್ತಾ ಇದ್ದಾರೆ. ಯಾರು ಅನರ್ಹ ಇದ್ದಾರೋ ಅಂಥ ಕಾರ್ಡ್ಗಳನ್ನು ರದ್ದು ಮಾಡುವಂಥ ಕೆಲಸವನ್ನು ಈಗಾಗಲೇ ಆಹಾರ ಇಲಾಖೆ ಮಾಡ್ತಾ ಇದೆ. ಅದಕ್ಕಾಗಿಯೇ ಒಂದಷ್ಟು ಜನ ಬಡವರು ನಮ್ಮ ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ ಅಂತ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಹೊರತುಪಡಿಸಿ ನೋಡೋದಾದರೆ ಇಡೀ ಕರ್ನಾಟಕದಾದ್ಯಂತ ಸುಮಾರು 20,62,480 ಕಾರ್ಡ್ಗಳು ಅನರ್ಹಗೊಳಿಸಬೇಕು ಅಂತ ಈಗಾಗಲೇ ಲಿಸ್ಟನ್ನು ಖುದ್ದು ಸರ್ಕಾರವೇ ಫೈನಲ್ ಮಾಡಿದೆ. ಅದನ್ನು ಆಹಾರ ಇಲಾಖೆ ಆಯುಕ್ತರು ಕೂಡ ಅದನ್ನು ರೆಡಿಪಡಿಸಿ ಈಗಾಗಲೇ ಸಚಿವರಾದ ಮುನಿಯಪ್ಪರು ಕೂಡ ತೋರಿಸಿರುವಂಥದ್ದು. ಅದನ್ನು ಹಂತ ಹಂತವಾಗಿ ಪರಿಷ್ಕರಣೆ ಮಾಡುವಂಥಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿರುವಂಥದ್ದು 5 ಮಾನದಂಡಗಳೇನಿತ್ತು, ಇದನ್ನು ದಶಕಗಳ ಹಿಂದೆಯೇ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಅದನ್ನು ಕಟ್ಟುನಿಟ್ಟಾಗಿ ಸರ್ಕಾರಗಳು ಕೂಡ ಪಾಲಿಸಿರಲಿಲ್ಲ. ಈಗ ಅದರ ಸಂಬಂಧಪಟ್ಟಂತೆ ಕ್ರಮ ಜರುಗಿಸೋಕೆ ಮುಂದಾಗಿದೆ. ಪ್ರಮುಖವಾಗಿ ಈಗಿರುವಂಥದ್ದು 5 ಕಟ್ಟುನಿಟ್ಟಿನ ಒಂದು ಕ್ರಮಗಳೇನಿದೆ, ಅದರ ಆಧಾರದ ಮೇಲೆ BPL ಕಾರ್ಡನ್ನು ರದ್ದು ಮಾಡೋಕ್ಕೆ ಹೊರಟಿರುವಂಥದ್ದು. ಪ್ರಮುಖವಾಗಿ 1,000 ಅಡಿ ಎಬೋ ಇರುವಂಥ ಒಂದು ಸ್ವಂತ ಮನೆ ಸಿಟಿಯಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ ಇರಬಾರ್ದು ಅಂತ. ಜೊತೆಗೆ 4 ವೀಲರ್ ಅಂದರೆ ವೈಟ್ ಬೋರ್ಡ್ 4 ವೀಲರ್ ಯಾರಿರುತ್ತೋ ಅವರು ಕೂಡ ಅನರ್ಹರಾಗ್ತಾರೆ ಅಂತ. ಎಲ್ಲೋ ಬೋರ್ಡ್ ಇರೋರಿಗೆ ಯಾವುದೇ ರೀತಿಯ ಅವರಿಗೆ ಯಾವುದೇ ರೀತಿಯಾಗಿ ಕಾರ್ಡ್ಗಳನ್ನ ರದ್ದು ಮಾಡೋದಿಲ್ಲ. ಆದರೆ ವೈಟ್ ಬೋರ್ಡ್ ಯಾರುತ್ತೋ ಅವರನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು GST ಪೇ ಮಾಡೋರು, IT ಪೇ ಮಾಡೋರು ಇದನ್ನು ಕೂಡ ರದ್ದು ಮಾಡ್ತಾರೆ. 3 ಎಕರೆಗಿಂತ ಜಾಸ್ತಿ ಇರೋದು ಕೂಡ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾರೆ. ಹೀಗಾಗಿ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ರದ್ದು ಮಾಡೋಕ್ಕೆ ಮುಂದಾಗಿದೆ. BPL ಕಾರ್ಡ್ ಸುಮಾರು 22 ಲಕ್ಷದಷ್ಟು ಜನ ಅನರ್ಹರನ್ನು ಈಗಾಗಲೇ ಫೈನಲ್ ಮಾಡಿದೆ. ಪ್ರಮುಖವಾಗಿ ಕಲಬುರಗಿ ಏನಿದೆ 78,000ದಷ್ಟು ಹೈಯೆಸ್ಟ್ ಇದೆ. ಅದು ಬಳಿಕ ಚಿಕ್ಕಮಗಳೂರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಮತ್ತೊಂದು ಕಡೆ ಬೆಂಗಳೂರು ಕೂಡ 65,000ದಷ್ಟೇ. ನೀವು ಹೇಳಿದಾಗೆ ಬೆಂಗಳೂರಿನಲ್ಲಿ ಯಾರೆಲ್ಲ 1.5 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಅವರು ತಮ್ಮ ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ರೇಷನ್ ಕಾರ್ಡ್ ಹೊಂದಿರ್ತಾರೆ. ಅಲ್ಲಿಂದಲೇ ಅವರು ಅಕ್ಕಿ ಮತ್ತೊಂದನ್ನು ಕೂಡ ಪ್ರತಿ ತಿಂಗಳು ಖರೀದಿ ಮಾಡ್ತಾ ಇರ್ತಾರೆ. ಆ ಒಂದು ಕಾರಣದಿಂದ ಬೆಂಗಳೂರಿನಲ್ಲಿ ಈ BPL ಕಾರ್ಡ್ ಹೊಂದಿರುವವರ ಸಂಖ್ಯೆ ಕಡಿಮೆ ಇರುವಂಥದ್ದು. ಮತ್ತೊಂದು ಕಡೆ ಈಗ BPL ಕಾರ್ಡ್ ರದ್ದು ಮಾಡೋದ್ರಿಂದ ಎಲ್ಲೊಂದು ಕಡೆ ಈಗಾಗಲೇ ಒಂದಷ್ಟು ಗ್ಯಾರಂಟಿ ಸ್ಕೀಮ್ಗಳಿದೆ, ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಆದಾಯ ಏನಿದೆ ರಾಜ್ಯ ಸರ್ಕಾರಕ್ಕೆ ಅದು ಕೂಡ ಉಳಿತಾಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಜರುಗಿಸೋಕೆ ಮುಂದಾಗ್ತಾ ಇದ್ದಾರೆ. ಇದು ಬಡವರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಒಂದಷ್ಟು ವಿರೋಧ ಪಕ್ಷಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಬಡವರನ್ನು ಕೂಡ ಒಂದು BPL ಕಾರ್ಡ್ನ ರದ್ದು ಮಾಡಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ. ಆದರೆ ಸರ್ಕಾರಗಳು ಮತ್ತು ಈ ಒಂದು ಆಹಾರ ಇಲಾಖೆ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತ ರೀತಿಯಲ್ಲಿ ಯಾರು ಅನರ್ಹರಿರ್ತಾರೋ, ನಿಜವಾಗ್ಲೂ ಕೂಡ ಯಾರು ಈಗಾಗಲೇ ಆದಾಯ 1 ಲಕ್ಷಕ್ಕಿಂತ 20,000ದಷ್ಟು ವರ್ಷಕ್ಕೆ ಪಡಿತಾ ಇದ್ದಾರೋ ಅಂಥವ್ರನ್ನ ಫೈನಲ್ ಮಾಡಿ ಅಂಥವ್ರನ್ನಷ್ಟೇ ರದ್ದು ಮಾಡಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಶಿವರಾಜ್.